ಎಲ್ಲರೂ ಬಂದಿರೇನೆ ಮತ್ತೆ. ಅರೆ ಗುಂಡುದಿಕ್ಕಿ ಅಜ್ಜಿ, ನಮ್ದುಕ್ಕಿ ಹೊರ ಸಂಚಾರಕ್ಕೆ ಬರೋದಕ್ಕೆ ಎಷ್ಟು ಕಷ್ಟ ಆಗಿ ಆಯ್ತು ಗೊತ್ತೇ. ನಮ್ದುಕ್ಕಿ ಯಜಮಾನ್ಗೆ ಜಗಳಾಗಿ ಆಯ್ತು ನೋಡಿ. ನಮ್ದುಕ್ಕಿ ಯಜಮಾನಿ ಎಲ್ಲಿಗೆ ಯಾವುದಕ್ಕೆ ಹೋಗ್ತಾ ಇರೋದು, ಹೊರ ಸಂಚಾರಿಗೆ, ಮನೆಗೆ ಇರೋ ಕೆಲಸಕ್ಕೆ ಬಿಟ್ಟು ಹೊರ ಸಂಚಾರಿಗೆ ಹೋಗ್ತಾರಂತೆ, ಹೊರ ಸಂಚಾರಿಗೆ ಅಂತ ಹೇಳಿ ತುಂಬ ಜಗಳಾಗೆ ಮಾಡಿದ್ರು ನೋಡಿ. ನಾನು ಜಗಳಾಗೆ ಮಾಡಿಕೊಂಡು ತುಂಬಾಗೆ ಬೈಸ್ಕೊಂಡು ಬೈದ್ಬಿಟ್ಟು ಇಲ್ಲಿಗೆ ಬಂದೆ ನೋಡಿ. ಅಯ್ಯೋ ಹೌದೇನೆ ಪಾತಿ, ಪಾಪುಡು. ಅಯ್ಯೋ ಮತ್ ನಿಮ್ಮ ಅಯ್ಯಪ್ಪ ಬೇಡ ಅಂದ್ರು ಬಂದ್ಯಾ? ಅರೆ ಏನ್ಗೆ ಮಾಡೋದು ಗುಂಡುದಿಕ್ಕೆ ಅಜ್ಜಿ, ಅವ್ರಿಗೆ ಮಾತಿಗೆ ಕೇಳ್ಕೊಂಡು ಕೂತ್ಕೊಂಡ್ರೆ ನಮ್ದಕ್ಕೆ ಹೊರ ಸಂಚಾರಿಗೆ ಆಗೋದಿಲ್ಲ, ದೂರ ಸಂಚಾರಿಗೆ ಮಾಡಿಬಿಡ್ತಾರೆ. ಅದಕ್ಕೆ ಅವ್ರದಕ್ಕೆ ಸರಿಯಾಗಿ ಬೈದ್ಗೆ ಬಿಟ್ಟು ನಮ್ದಕ್ಕೆ ಇಲ್ಲಿಗೆ ಬಂದ್ವಿ. ಹಂಗಾರೆ ಅಂತೂ ಇಂತೂ ಸಾಹಸ ಮಾಡಿ ಬಂದಿದೀಯ. ಅರೇ ಹೌದು, ಹೆಂಗೆ ಮಾಡೋದು ಹೇಳಿ. ನಮ್ದಕ್ಕೆ ನಾವು ಹೊರ ಸಂಚಾರಕ್ಕೆ ಹೋಗ್ಬೇಕು ಅಂದ್ರೆ ಇದೆಲ್ಲ ಮಾಡ್ಕೋಬೇಕು. ಸರಿ ಸರಿ, ಪಾತಿದೇನ ಮನೆ ಜಾಗ ಮಾಡ್ಕೊಂಡ್ ಬಂದ್ಲು ಹೊರ ಸಂಚಾರಕ್ಕೆ. ನಿಮ್ದೆಲ್ಲ ಏನ್ ಕತೆ ಅಂದ್ರೆ, ನೀನೇನು ಲಕ್ಷ್ಮವ, ನೀನೇನು ಬರೋದಕ್ಕೆ ನಿನ್ ಗಂಡು ಒಪ್ಕೊಂಡ್ಯ ಏನು, ನೀನು ಜಗಳ ಆಡ್ಕೊಂಡ್ ಬಂದ್ಯ? ಇಲ್ಲ ಕಣಜ್ಜಿ, ನಾನು ಜಗಳ ಪಗಳ ಯಾತದು ಇಲ್ಲಿ ನೋಡು. ನಮ್ಮ ಅಯ್ಯಪ್ಪ ಹಿಂಗೆ ಹೋಗ್ತೀನಿ ಅಂದೆ, ನಮ್ಮ ಅಯ್ಯಪ್ಪ ಏನು ಹೇಳಿದ್ರು ಮಾತಾಡೋದಿಲ್ಲ. ಸರಿ ಆತು ಹೋಗ್ ಬಾ ಅಂತು. ಅದಕ್ಕೆ ಸುಮ್ ಬಂದೆ. ಒಳ್ಳೇದಾತ್ ಬಿಡು. ಮತ್ ನೀನೇ ಪಾರಿ. ಅಯ್ಯ ನಂದು ಅದೇ ಕತೆನೆ ತಗ. ಎಲ್ಲಾರು ಹೊರಡ್ಬೇಕಂದ್ರೆ ಮನೆಗಳ್ದೆಲ್ಲ ರಾಡಿ ಮಾಡಿಟ್ಟೆ ಹೊರಡ್ಬೇಕು ನಾನು. ಮನೆಗಳ್ದು ಅಲ್ಲಿ ಇಲ್ಲಿ ಕಸ ಮುಸ್ರೆನೆಲ್ಲ ಅಡುಗೆ ಪಡಿಗೆ ಎಲ್ಲ ಮಾಡಿಟ್ಟು ಈ ಹುಡುಗರ್ನೆಲ್ಲ ಈ ಸ್ಕೂಲಿಗೆ ಕಳಿಸಿ ಅಯ್ಯಪ್ಪ ವಾಲ್ತಾ ಕಳಿಸಿ ಬಂದದ್ ನೋಡಿ ನಾನು. ಏನು ಎಲ್ಲಿ ಹೊರಡ್ಬೇಕು ಅಂದ್ರೂ ಮನೆಗಳ್ದು ರಾತ್ರಿ ಮಾಡೇ ಹೊರಡ್ಬೇಕು. ಅಯ್ಯೋ ನೀನು ಒಬ್ಬಳದೇ ಕತೆ ಹೇಳ್ತಾಗ, ಎಲ್ಲ ಹೆಣ್ಮಕ್ಳದ್ದು ಅದೇ ಮತ್ತೆ. ಎಲ್ಲರೂ ಹೊಂಡ್ಬೇಕು ಮನೆಯಿಂದ ಹೊರಗೆ ಅಂದ್ರೆ ಮನೆ ಬದುಕುಗಳನ್ನೆಲ್ಲ ಮಾಡಿಟ್ಟೆ ಹೊರಡ್ಬೇಕು. ಕಣಜ್ಜಿ, ಇದೊಂದು ಬೇಸರ ನೋಡು. ಎಲ್ಲದನ್ನು ಮಾಡಿಟ್ಟೆ ಹೋಗ್ಬೇಕಲ್ಲ ಅದಕ್ಕೆ. ಸರಿ ಸರಿ ನಡ್ರಿ, ಇವಾಗ ಎಲ್ಲಾರು ಬಂದ್ ಆತಲ್ಲ, ನಡ್ರಿ ಮತ್ ಹೋಗೋಣ. ಮತ್ ಓದ್ತಕತಿ. ಅರೇ ಗುಂಡುದಿಕ್ಕೆ ಅಜ್ಜಿ, ನೀವು ಮಾರ್ತಿಗೆ ಬಿಟ್ಟಿದ್ದೀರಾ, ಇನ್ನು ಗಿರ್ಜಿಂದು ಹಾಕಾಗೆ ಬಂದೇ ಇಲ್ಲ ನೋಡಿ. ಅಲೇ ಹೌದಲ್ಲ, ಎಲ್ಲೇ ಗಿರ್ಜಿ ಇನ್ನು ಬಂದೇ ಇಲ್ಲ. ಅಯ್ಯ ಅಕ್ಕಿದ್ ಯಾವಾಗ್ಲೂ ಲೇಟೆ. ಮನೆ ಬದುಕುನು ನೆಟ್ಟು ಮಾಡಲ್ಲ. ಆಕಿ ಎಲ್ಲರೂ ಹೋಗೋದಂದ್ರೂ ಕರೆಕ್ಟ್ ಟೈಮಿಗೂ ಬರಲ್ಲ. ಹಿಂಗೆ ಯಾವಾಗ್ಲೂ ಲೇಟ್ ಮಾಡ್ತಾನೆ ಇರ್ತಾಳೆ. ಅದೇವನ್ ಮಕ್ಕಕ್ ಮೆತ್ಕೊಂತ ಕುತ್ಕೊಂಡಾಳೆ ಏನೋ ಗೊತ್ತಿಲ್ಲ. ಅಲ್ಕಣೆ ಮಕ್ಕಕ್ಕೆ ಏನ್ ಮೆತ್ಕೊಂಡ್ ಕುತ್ಕೊಂಡಾಳೆ? ಅಯ್ಯೋ ಅಜ್ಜಿ, ಅವಳು ಎಲ್ಲಾರು ಬರ್ಬೇಕು ಅಂದ್ರೆ ಮಕ್ಕಕ್ಕೆ ಈ ಸೋನು ಈ ಪೌಡ್ರು ಇದನ್ನ ಹಾಕೊಂಡ್ ಕುತ್ಕೊಂತಾಳೆ. ಆಕಿಗೆ ಸಮಾಧಾನ ಆಗಲ್ಲ ಯೋಸ್ಟ್ ಹಚ್ಚಿದ್ರು. ಸುಮ್ಮನೆ ಹಚ್ಕೊಂತಾನೆ ಇರ್ತಾಳೆ. ಅದನ್ನ ಏನಾರ ಮಾಡ್ಕೊಂಡ್ ಕುತ್ಕೊಂಡಾಳೆನ, ಅದಕ್ಕೆ ಇಟ್ಟತ್ತಾಗಿರ್ಬೇಕು. ಆಕಿಗೆ ಏನು ಎಲ್ಲೋಕ್ಕಿವಿ ಏನು ಅಂತ ಗಮನನೇ ಇರಲ್ಲ ಆಕಿಗೆ. ಅಯ್ಯೋ ಹೌದೇ, ಇದೊಳ್ಳೆ ಕತ್ತಿ ಎತ್ಬಿಡು. ನಾಗೇನು ಯಾವ್ದಾರ ಮದ್ವಿಗೆ ಏನು ಯಾವ್ದಾರ ಮನೆ ಕಾರ್ಯಕ್ರಮಕ್ಕೆ ಹೊಂಟಿವ ಮೇಕಪ್ ಮಾಡ್ಕೊಂಡ್ ಕುತ್ಕೊಳಕ್ಕೆ. ನಾವು ಹೋಗ್ತಾ ಇರೋದು ಕಾಡಿಗೆ. ಕಾಡ್ನಾಗ ಹಾಸಿಂದ ಕಾಡ್ನಾಗಿರೋ ದೇವ್ರಿಗೆ ಹೋಗ್ತಾ ಇದೀವಿ. ಈಕಿ ಸ್ನೋ ಪೌಡರ್ ಹಾಕೊಂಡ್ ಕುತ್ಕೊಂಡಾಳ. ಕಣಜ್ಜಿ, ಅವಳದು ಯಾವಾಗ್ಲೂ ಇದೇ ಕತ್ತೇನೆಯ. ಅದಕ್ಕೆ ನಾನು ಎಲ್ಲಿ ಹೋದ್ರು ಆಕಿನ ಕರೆಯಕ್ಕಿಲ್ಲ. ಈಗ ಏನ್ ಬರ್ತಾಳ ಇಲ್ಲ ಅಂತ ಆಕಿ ಮತ್ತೆ. ಅರೇ ಅಜ್ಜಿ, ನಿಮ್ದಕ್ಕೆ ಯಾಕೆ ಟೆನ್ಷನ್? ನೋಡಿ ಅಲ್ಲಿ ಗಿಡ್ಜಿಂದ ಅಕ್ಕಾಗೆ ಬರ್ತಾಗೆ ಇದೆ. ಅಯ್ಯೋ 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 ನೋಡಜ್ಜಿ, ಹೆಂಗ್ ಉಳ್ಕೊಂಡು ಬರ್ತಾಳೆ ಅಂತಂದು. ಮತ್ ಕೊಯ್ಯಾಗೊಂದು ಬ್ಯಾಗ್ ಇಲ್ಲಿ ನೋಡು, ಹೆಂಗಲ್ಲ ಆಡ್ಕೊಂಡ್ ಬರ್ತದಾಳೆ. ಅಕ್ಕೇನು ಯಾ ತಿಂಡಿ ಪಂಡಿ ಏನು ಮಾಡ್ಕೊಂಡಿಲ್ಲ, ಮಾಡ್ಕೊಳೋದು ಇಲ್ಲ ಆಕಿ. ಅಂತ ಜಿಪುನ್ ಶೆಟ್ಟಿ ಮಾಡ್ಕೊಂಬಂದಿರೋದಾಗೆ ತಿನ್ನನ, ಮತ್ತೇನು ಮಾಡಕ್ ಹೋಗೋಣ ಅಂತೇಳಿ ಆಕಿ ಏನು ಮಾಡ್ಕೊಂಡಿಲ್ಲ. ಬೆಳಗ್ಗೆಯಿಂದ ಎದ್ದು ಬರೀ ರೆಡಿ ಆಗತ್ತೆ ಆಕಿತ್ ನೋಡೋಕಿ ಹೆಂಗಲ್ಲ ಆಡ್ಕೊಂಡ್ ಬರ್ತದಾಳೆ. ಅಲೇ ಎಲ್ರು ಅಲ್ಲ ಬಂದು ನಿಂತ್ಕೊಂಡ್ಬಿಟ್ಟಿರ. ಯಾಕೆ ಗಿರ್ಜಿ, ನಾವು ಬಂದು ನಿಂತ್ಕೊಂಬಾರ್ದಾಗಿತ್ತೆ. ನೀವ್ ಬಂದ್ಮೇಲೆ ನಾವು ಬರ್ಬೇಕಾಗಿತ್ತೇನಲ್ಲ. ಹಂಗಲ್ ಕಣಜ್ಜಿ, ಎಲ್ರು ಅಲ್ಲ ಈಟ್ ಬೇಗನೆ ಬಂದಿದ್ರಲ್ಲ, ಅದಕ್ಕೆ ಹಂಗ ಬಂದೆ ಆಟೆ. ಅಯ್ಯೋ ನನ್ ಶಿವನಿ, ನೀನ್ ಯೋಟತ್ತಿ ಬಂದಿ ಅಂತ ಗೊತ್ತಾ? ನಾವೆಲ್ಲ ಬಂದು ಯೋಟತ್ತಾತು. ನಿನಗೆ ಕಾಯ್ಕೊಂಡು ನಿಂತ್ಕೊಂಡು ಈಟತ್ತೇನೆ ಬರೋದು. ಇವನ್ ಬದುಕು ಮಾಡ್ತಿದ್ದೆ ಮನೆಗೆ. ಯೋನಿಲ್ ಕಣಜ್ಜಿ, ಬೆಳಗಿಂದ ಸ್ನಾನ ಮಾಡ್ಕೊಂಡು ಒಂದಿಟ್ಟು ದೇವ್ರ ಪೂಜೆ ಮಾಡಿ ಒಂದಿಟ್ಟು ಸೀರೆ ಪಾರೆ ಚೆನ್ನಾಗಿ ಉಟ್ಕೊಂಡು ಒಂದಿಟ್ಟು ಚೂರು ಮೇಕಪ್ ಮಾಡ್ಕೊಂಡು ಬಂದು ಕಣಜ್ಜಿ. ಹಂಗೆ ಬೆಳಗ್ಗೆನೆ ನಾನು ಸಂಡಾಸ್ಗೆ ಹೋಗಿರ್ಲಿಲ್ಲ, ಅದಕ್ಕೆ ಅರ್ಜೆಂಟ್ ಬೇರೆ ಆಗ್ಬಿಟ್ಟಿತ್ತು. ಅದಕ್ಕೆ ಒಂದಿಟ್ಟು ಸಂಡಾಸ್ಗೆ ಹೋಗಿ ಹೊಟ್ಟೆ ಎಲ್ಲ ಖಾಲಿ ಮಾಡ್ಕೊಂಡು ಬಂದೆ. ಅದೇ ಗಿರಿಜಿಂದು ಅಕ್ಕ,
ನಿಮ್ದಕ್ಕೆ ಸರಿಯಾಗಿ ಸಂಡಾಸ್ಗೆ ಹೋಗಿದ್ರೋ ಇಲ್ವೋ? ಮತ್ತೆ ನೀವು ಸಂಡಾಸ್ಗೆ ನಮ್ಗೆ ವಾಸನೆಗೆ ತೋರಿಸ್ಬಿಟ್ಟಿರಾ ಕಾಡಲ್ಲಿ. ಎಲ್ದಕ್ಕೆ ಸರಿಯಾಗಿ ಮುಗಿಸ್ಕೊಂಡು ಬಂದಿದ್ದೀರಿ ತಾನೆ? ಹಂಗೇನಿಲ್ಲ ಕಣೆ ಪಾತಿ. ಎಲ್ಲ ಕ್ಲೀನಾಗಿ ಮಾಡ್ಕೊಂಬಂದಿದ್ದೀನಿ. ಹೊಟ್ಟೆ ಖಾಲಿ ಐತೆ, ಹೊಟ್ಟೆ ತುಂಬಾ ತಿನ್ಬೇಕಾಟೆ. ಮತ್ತೆ ಏನ್ ಮಾಡ್ಕೊಂಬಂದಿದೀಯ? ಅರೇ ಅಲ್ಲ, ಅರೇ ಗಿರ್ಜಿಂದು ಅಕ್ಕ, ನಿಮ್ದಕ್ಕೆ ತಿನ್ನೋದ್ಗೆ ಬ್ಯಾಸ್ಗೆ ಇರುತ್ತೆ. ನಿಮ್ದಕ್ಕೆ ತಿನ್ನೋದ್ಗೆ ಬಿಟ್ರೆ ಬೇರೆಗೆ ನೆನಪಿಗೆ ಇರೋದಿಲ್ಲ ನೋಡಿ. ಹ್ಞೂ ಕಣೆ ಪಾತಿ, ಮತ್ತೆ ಮೊದ್ಲು ಹೊಟ್ಟೆ ಪೂಜೆ, ಆಮೇಲೆ ಬೇರೆ ಪೂಜೆ. ಎಲ್ರಿಗೂ ಏನೇನ್ ಮಾಡ್ಕೊಂಬಂದಿರ? ಎಲ್ರು ತಿನ್ನಕ್ಕೆ ಸೊಂಪಾಗಿ ತಗೊಂಬಂದಿರ ಇಲ್ಲ? ನೋಡ್ದೇನೆ ಪಾತಿ, ಶುರು ಮಾಡ್ಕೊಂಡ್ಲಿಕ್ಕೆ. ಮೊದ್ಲು ಯಾರ್ಯಾರು ಏನೇನ್ ಮಾಡ್ಕೊಂಬಂದಾರೆ ಅಂತ ತಿಳ್ಕೊಂತದಾಳೆ. ಈಕೆಂತ್ರು ಏನು ಮಾಡ್ಕೊಂಬರಲ್ಲ. ಯಾರ್ಯಾರು ಏನೇನ್ ಮಾಡ್ಕೊಂಬಂದಾರೆ ಅಂತ ಮೊದ್ಲು ತಿಳ್ಕೊಬೇಕಿ. ಅಯ್ಯ, ಎಲ್ಲರೂ ಅವ್ರು ಏನೇನ್ ಮಾಡ್ಕೊಂಬರ್ಬೇಕು, ಅವ್ರಿಗೆ ಇಷ್ಟು ಹೊರದ್ ಮಾಡ್ಕೊಂಬಂದಾರೆ ಎಲ್ರನ್ನು ಕೇಳ್ತಿದ್ಯಾ? ಎಲ್ಲಿ ನೀನೇನು ಮಾಡ್ಕೊಂಬಂದಿಲ್ವೇ? ಅಯ್ಯ ಇಲ್ಲಿ ಕಣಜ್ಜಿ, ಮತ್ತೆ ಯಾಕೆ ನಾನು ಮಾಡ್ಕೊಂಬರಕ್ ಹೋಗ್ಲಿ? ಎಲ್ಲರೂ ಮಾಡ್ಕೊಂಬಂದಿದ್ದಾರೆ, ಸುಮ್ಮನೆ ನಾನೇನು ಮಾಡ್ಕೊಂಬರಕ್ ಹೋಗ್ಲಿ? ಅದೇನು ಓಟಂದು ಉಳಿತತಿ ಎಲ್ಲರೂ ಮಾಡ್ಕೊಂಬಂದಿರೋದು. ಎಲ್ಲರೂ ಮಾಡ್ಕೊಂಬಂದಿರೋದ್ರಲ್ಲಿ ನನಗೊಂದು ವೀಟು ಸಿಗಲ್ವೇ? ಅದಕ್ಕೆ ನಾನು ಏನು ಮಾಡಕ್ ಹೋಗ್ಲಿಲ್ಲ. ಸುಮ್ಮನೆ ಯಾಕೆ ಮಾಡೋಣ ಹೇಳು? ನೀವೆಲ್ಲ ಮಾಡ್ಕೊಂಬಂದಿರ್ತೀರ, ಒಂದಿಟ್ಟು ಜಾಸ್ತಿನೇ ಮಾಡ್ಕೊಂಬಂದಿರ್ತೀರ ಎಲ್ಲರಿಗೂ ಕೊಡ್ಬೇಕು ಅಂತ ಹೇಳಿ. ಹಂಗಾಗಿ ನಾನೇನು ಮಾಡಕ್ ಹೋಗಿಲ್ಲ. ಅರೆ ನೋಡಿದ್ರ ಸುಶೀಲಿಂದ ಅಕ್ಕ, ಇವ್ರು ಎಷ್ಟು ಜಿಪ್ಪನ್ಗೆ ಇದ್ದಾರೆ ಅಂತ ಹೇಳಿ. ಕಣ ಪಾತಿ, ಅವಳು ಯಾವಾಗ್ಲೂ ಹಂಗೆಯ. ಎಲ್ಲಿ ಮಾಡಿದ್ರೊಕ್ಕತಿ ಇಟ್ರೊಕ್ಕತಿ ಕೊಟ್ರೊಕ್ಕತಿ ಅನ್ನಳಕ್ಕೆ ಬರೀ ಪುಕ್ಷಟ್ಟೆಗೆ ಆಸೆ ಪಡ್ತಾಳೆ. ಆತ್ ನಡಿಯವ. ಎಲ್ಲರೂ ಮಾಡ್ಕೊಂಬಂದರಿ ಅಂದ್ಮೇಲೆ ನೀನ್ ಒಂದಿಟ್ಟು ಕೊಡದಲ್ಲೇ ಇರಲ್ಲ. ನೋಡ್ರಿ ನೋಡ್ರಿ. ಅರೇ ಗಿಜಿಂದ ಅಕ್ಕ, ಹಾವ್ ಹಾವ್ ಹಾವ್. ಎಲ್ಲ ಪಾತಿ. ಅರೇ ಇವ್ರು ಏನ್ದಕ್ಕೆ ಅರ್ಥ ಮಾಡ್ಕೊಂಡ್ರು? ನಮ್ದಕ್ಕೆ ಹಾವು ಹಾವು ಅಂದ್ರೆ ಇವ್ರದಕ್ಕೆ ಯಾಕೆ ಹೀಗೆ ಹೆದರ್ಕೋತಾ ಇದ್ದಾರೆ? ಅಯ್ಯೋ ಎಲ್ಲೈತೆ ಪಾತಿ, ಇವಳೆ ಭಯವಾಗ್ತೈತೆ. ಅರೆ ಯಾಕೆ ಹಿಂಗೆ ಎಲ್ರು ನಗ್ತಿದ್ದೀರಾ? ಅರೆ ವಾಯ್ ಗಿರ್ಜಿಂದ ಅಕ್ಕ, ಅರೆ ನಿಮ್ದಕ್ಕೆ ಯಾಕೆ ಹೀಗೆ ಹೆದರ್ಕೋತಾ ಇದ್ದೀರಾ? ನಮ್ದಕ್ಕೆ ನಾವು ನಮ್ಮ ಭಾಷೆಯಲ್ಲಿ ಹಾವು ಹಾವು ಅಂತ ಹೇಳಿದ್ದು. ಹಾವು ಹಾವು ಅಂದ್ರೆ ಬೇಗ ಬೇಗಗೆ ಬನ್ನಿ ಅಂತ. ನೀವು ಒಳ್ಳೆ ಹಾವಿಗೆ ಬಂದ್ಬಿಡ್ತು ಅಂತ ಹೆದರ್ಕೊಬಿಟ್ಟಿದ್ದೀರಾ? ಅಯ್ಯೋ ಹೌದಾ? ಅಯ್ಯೋ ನಾನೆಲ್ಲ ಹೆದರ್ಕೊಂಬಿಟ್ಟೆ, ಹಾವೇ ಬಂದ್ಬಿಡ್ತೇನೋ ಅಂತಂದು. ಸರಿ ಸರಿ ನಡ್ರಿ ನಡ್ರಿ, ಬೇಗ ಬೇಗ ನಡ್ರಿ. ಅರೇ ನಿಮ್ದಕ್ಕೆ ಜಲ್ದಿಗೆ ಹಾವು ಹಾವು, ನಮ್ದಕ್ಕೆ ಹೊರಡ್ತಾರೆ. ಲೇ ಪಾತಿ, ಒಂದ್ ಹೇಳ್ತೀನಿ, ಈ ಹಾವು 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 ಅನ್ನೋದ್ ಬಿಟ್ಟು ಬೇರೆ ಏನಾದ್ರೂ ಹೇಳು. ನೀನ್ ಹಾವು 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 ಅಂದ ತಕ್ಷಣ ನನ್ ನಿಜವಾಗ್ಲೂ ಹಾವೇ ಬಂತೀವೋ ಅಂತ ಭಯವಾಗ್ಬಿಡ್ತತಿ. ಅಯ್ಯೋ ಸರ್ ಸರ್ ನಡ್ರಿ, ಹಿಂಗೆ ಮಾತಾಡ್ಕೊಂತ ನಿತ್ಕೊಂಡ್ರೆ ಹೊರ ಸಂಚಾರ ಹೋಗ್ ಬಂದಂಗೆ. ಹೋಗೋದು ಒತ್ತಾಗ ಹೋದ್ರೆ ಮತ್ ಹಿಂಗ್ ತಿರ್ಕೊಂಡ್ ಬರೋದು ಯೋಟಕ್ ತಗನ ಕತ್ತಿ. ನೋಡ್ರಿ ನೋಡ್ರಿ. ನಮ್ದಕ್ಕೆ ನಾವು ಹೊರ ಸಂಚಾರ್ಗೆ ಹೊಂಟಿವಿ, ನಮ್ದಕ್ಕೆ ನಾವು ಹೊರ ಸಂಚಾರ್ಗೆ ಹೊಂಟಿವಿ.